ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಸ್ವೀಟ್ ರೆಸಿಪಿನ ತಗೊಂಡ್ಬಂದಿದ್ದೀನಿ. ಹಲಸಿನ ಬೀಜ ಇರುತ್ತಲ್ವಾ, ಅದರಿಂದ ಮಾಡಿರುವಂತಹ ಉಂಡೆ. ಇದು ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಸ್ವೀಟ್ ರೆಸಿಪಿನ ತಗೊಂಡ್ಬಂದಿದ್ದೀನಿ. ನೋಡಿ ಹೇಗಿದೆ ಅಂತ. ಸೊ ಇದಕ್ಕೇನೋ ನಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ಬೋದು ಅಂತ ಕಾಣಿಸ್ತಾ ಇದೆ, ಬಟ್ ಆದರೆ ನಾವು ತಿಂದಿರುವಂತಹ ಹಲಸಿನ ಬೀಜ ಇರುತ್ತಲ್ವ, ಅದರಿಂದ ಮಾಡಿರುವಂತಹ ಉಂಡೆ. ಇದು ಸೂಪರ್ ಆಗಿದೆ ನೋಡಿ. ತಿಂತಾ ಇದ್ರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ. ನನ್ನ ಮಕ್ಕಳು ಆಗಲೇ ಒಂದು ತಿಂದ್ಬಿಟ್ಟು ಇನ್ನೊಂದು ಕೊಡ್ತೀನಿ ಅಂತ ವೆಯ್ಟ್ ಮಾಡ್ತೀನಿ. ನೋಡಿದ್ದು ಇದು ಇಲ್ಲಿ ಮರಿ, ಇನ್ನೊಂದು ಬೇಕಾ? ಹಾಂ, ಇನ್ನೊಂದು ಕೊಡು ಮಮ್ಮಿ ಅನ್ನು. ಹಾಂ, ಕೊಡಲ್ಲ ಹಾಗಾದ್ರೆ. ನೋಡಿ ಹಿಂಗಿರುತ್ತೆ. ಸೊ ಬನ್ನಿ, ತಡ ಮಾಡಿದೆ, ಈ ಈಸಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ನಷ್ಟು ಹಲಸಿನ ಹಣ್ಣಿನ ಬೀಜ ತಗೊಂಡಿದ್ದೀನಿ. ಸುಮಾರಾಗಿ ಏನಿಲ್ಲ ಆದರೆ ಒಂದು 30ರಿಂದ 35 ಬೀಜ ಇದೆ ಇದು. ಸೊ ಈಗ ಇದನ್ನು ಹುರ್ಕೊಳ್ಳೋಣ. ನೋಡಿ, ಈ ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಯಾಕೆಂದರೆ ಒಳಗೆಲ್ಲ ಚೆನ್ನಾಗಿ ಕುಕ್ ಆಗಬೇಕಲ್ವಾ, ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಸೊ ಈಗ ಆಗಿದೆ, ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಅದಾದಮೇಲೆ ಒಂದು 1/4 ಕಪ್ನಷ್ಟು ಶೇಂಗಾ ಬೀಜನ ಹುರ್ಕೋಬೇಕು. ನೀವು ಇದಕ್ಕೆ ಶೇಂಗಾ ಬೀಜ ಜೊತೆಗೆ ಬಾದಾಮಿ ಹಾಕ್ಕೋಬೋದು, ಪಿಸ್ತಾ, ಗೋಡಂಬಿ, ಯಾವುದು ನಿಮಗೆ ನಟ್ಸ್ ಬೇಕೋ ಅದೆಲ್ಲದನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಬರೀ ಶೇಂಗಾ ಬೀಜ ಅಷ್ಟೇ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇದು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಫ್ರೆಂಡ್ಸ್, ಇನ್ನೇನೀಗ ಶೇಂಗಾ ಬೀಜನೂ ಹುರ್ಕೊಂಡಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಇದೇ ಕಡೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೀವು ತುಂಬ ದಿನದವರೆಗೂ ಸ್ಟೋರ್ ಮಾಡಬೇಕು ಅಂತಂದರೆ ನೀವು ಕಾಯಿ ತುರಿ ಹಾಕ್ಕೊಳ್ಳೋ ಬದಲಾಗಿ ಒಣಕೊಬ್ಬರಿನ ಯೂಸ್ ಮಾಡ್ಕೊಳ್ಳಿ. ಬಟ್ ಹಸಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈ ಬೀಜದ ಸಿಪ್ಪೆ ಇದೆ ಅಲ್ವಾ, ಇದನ್ನ ಬಿಡಿಸ್ಕೋಬೇಕು. ಇದನ್ನ ಹುರಿದ್ಮೇಲೆ ಈಸಿಯಾಗಿ ಬಂದ್ಬಿಡತ್ತೆ. ನೋಡಿ, ಈ ಥರ ಟ್ವಿಸ್ಟ್ ಮಾಡಿ ಬಿಟ್ಕೊಂಡ್ಬಿಡತ್ತೆ. ಆನಂತರ ಈ ಥರ ತೆಗಿಬೇಕು. ನೋಡಿ, ಇದೇ ಥರ ಎಲ್ಲ ಬೀಜ ಸಿಪ್ಪೆನ ಬಿಡಿಸಿಟ್ಕೋಬೇಕು. ಸೊ ಈಗ ಇದು ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಶೇಂಗಾ ಬೀಜ ಫಸ್ಟು ಇವೆರಡನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ರುಬ್ಕೊಂಡಾಗಿದೆ. ಇನ್ನು ಇದಕ್ಕೆ ಸಿಹಿಗೋಸ್ಕರ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. 1-2 ಏಲಕ್ಕಿ, 1 ಚಿಟಿಕೆಯಷ್ಟು ಉಪ್ಪು ಟೇಸ್ಟ್ಗೋಸ್ಕರ ಇದು. ಆಮೇಲೆ ಹುರಿದಿರುವಂತಹ ಕಾಯಿ ತುರಿನ ಹಾಕೋಣ. ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ರುಬ್ಕೋಬೇಕು. ತೀರಾ ಪೌಡ್ರ್ ಥರ ಆಗಬಾರ್ದು, ಸ್ವಲ್ಪ ತರ್ತರಿಯಾಗೇ ಇರಬೇಕು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ರುಬ್ಕೋಬೇಕು. ಈಗ ಇದನ್ನು ನಾವು ಮೊದಲು ಹುರ್ಕೊಂಡಿದ್ವಲ್ವ ಎಲ್ಲ ಇಂಗ್ರೀಡಿಯೆಂಟ್ಸು, ಅದೇ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಬಿಡೋದು ಅಷ್ಟೇ. ನೋಡಿ,
ಎಷ್ಟು ಈಸಿಯಾಗಿ ಕಟ್ಬೋದು ಅಂತ. ನಾನು ಆದಷ್ಟು ಸ್ವಲ್ಪ ಸಣ್ಣನೇ ಮಾಡ್ತೀನಿ. ನಮ್ಮ ಮಕ್ಕಳು ಹೋಗ್ತಾ ಬರ್ತಾ ತಿನ್ನೋದು ಜಾಸ್ತಿ ಈ ಉಂಡೆನ. ನೋಡಿ ಫ್ರೆಂಡ್ಸ್, ಇನ್ನೇನು ಲಡ್ಡು ರೆಡಿಯಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಅಷ್ಟು ನಮ್ಮ ಮಕ್ಕಳು ಟೇಸ್ಟ್ ಮಾಡ್ತಾರೆ. ಹಿಂಗಿದೆ, ಚೆನ್ನಾಗಿದೆನಾ? ಚೆನ್ನಾಗಿದೆ. ಯಮ್ಮಿ ಯಮ್ಮಿ ಆಗಿದೆ ಅಂತೆ. ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ. ನಾನೇನು ವೀಕ್ಲಿ ಒನ್ಸ್ ಇವಾಗ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಯಾಕೆಂದರೆ ನಮ್ಮ ಮನೇಲಿ ಜಾಕ್ ಫ್ರೂಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ತರ್ತೀವಿ. ಯಾಕೆಂದರೆ ಹೈ ಪ್ರೋಟೀನ್ ಅಲ್ವಾ, ಎಲ್ರಿಗೂ ಇಷ್ಟ. ಬ್ರೇಕ್ಫಾಸ್ಟಲ್ಲಿ ಅಥವಾ ನಾವು ಆಫ್ಟರ್ನೂನ್ ತಿನ್ನಲಿಕ್ಕೆ ಅವಾಗವಾಗ ತಿನ್ನಲಿಕ್ಕೆ ಅಂತ ಹೇಳಿ ತಂದಿಟ್ಕೊಳ್ತಾ ಇರ್ತೀವಿ. ಆ ಬೀಜನ ಈ ರೀತಿಯಾಗಿ ಲಡ್ಡು ಮಾಡಿಡ್ತಾ ಇರ್ತೀನಿ. ಸೊ ಈಗ ಟೇಸ್ಟ್ ಮಾಡೋಣ. ಹೆಂಗಿದೆ ಗೊತ್ತಾ ಇದು? ನಟ್ಸ್ ಎಲ್ಲ ಹಾಕಿ ನಾವು ಉಂಡೆ ಮಾಡ್ತೀವಲ್ವ, ಆ ಥರ ಇದೆ. ಫಸ್ಟ್ ಟೈಮ್ ನಮ್ಮ ಮನೇಲಿ ಮಾಡಿದಾಗಂತೂ ಇದಕ್ಕೆ ಎಲ್ಲರೂ ಫ್ಯಾನ್ ಆಗಿಬಿಟ್ಟಿದ್ರು, ಅಷ್ಟು ಟೇಸ್ಟಿಯಾಗಿದೆ. ಆ್ಯಂಡ್ ಇನ್ನು ಇದನ್ನು ನೀವು ಒಂದು 4 to 5 days ಫ್ರಿಜ್ನಲ್ಲಿ ಇಟ್ಕೋಬೋದು. ಏಕೆಂದರೆ ಹಸಿ ಕಾಯಿ ತುರಿ ಹಾಕಿರೋದ್ರಿಂದ ಹೊರಗಡೆ ಇಟ್ಟರೆ ಬೇಗನೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಎಂಜಾಯ್ ಮಾಡಿ. ಸೊ ನೋಡಿದ್ರಲ್ವ ಇವತ್ತಿನ ಫುಡ್ ವ್ಲಾಗ್ನಲ್ಲಿ ಹಲಸಿನ ಹಣ್ಣಿನ ಬೀಜನ ಬಳಸಿ ಉಂಡೆನ ಯಾವ ರೀತಿ ತಯಾರಿಸೋದು ಅಂತ. ಸೊ ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.